ಹಲೋ ಗೈಸ್, ಎಲ್ರಿಗೂ ಇವತ್ತಿನ ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನೀಗ ಬ್ಲಾಗ್ನ ನಮ್ಮ ಕಾರಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ ಗೈಸ್. ನಾನೀಗ ಸುಳ್ಯದಲ್ಲಿದ್ದೇನೆ. ಅಪ್ಪನಿಗೆ ಒಂದು ಮದುವೆ ಫಂಕ್ಷನಿಗೆ ಹೋಗ್ಲಿಕ್ಕಿತ್ತು, ಹಾಗೆ ಅವ್ರನ್ನ ಡ್ರಾಪ್ ಮಾಡಲಿಕ್ಕೆ ಅಂತ ಹೇಳಿ ಸುಳ್ಯಕ್ಕೆ ಬಂದಿದ್ದೆ. ಹಾಗೆ ಈಗ ನಾನು ನಮ್ಮ ಸುಳ್ಯದ ಹಳಗೇಟ್ ಸೈಡಲ್ಲಿದ್ದೇನೆ. ಮನೆಗೆ ಹೋದರೆ ಬೋರ್ ಆಗ್ತದೆ ಗೈಸ್, ಹಾಗೆ ಸುಮ್ಮನೆ ಇಲ್ಲಿದ್ದೇನೆ. ಗಾಡಿ ಸೈಡ್ ಹಾಕಿ ಸುಮ್ಮನೆ ಕೂತಿದ್ದೇನೆ. ನನಗೆ ಈಗ ನೋಡಬೇಕು, ನಾಳೆ ಒಂದು ಬೇರೆ ಪ್ಲ್ಯಾನ್ ಉಂಟು, ಅದು ನಿಮಗೆ ನಾಳೆ ಬ್ಲಾಗಲ್ಲಿ ಗೊತ್ತಾಗ್ತದೆ. ಒಂದು ಸ್ವಲ್ಪ ಲಾಂಗ್ ಡ್ರೈವ್ ಹೋಗ್ಲಿಕ್ಕೆ ಉಂಟು. ಹಾಗೆ ಕಾರ್ ಬೇರೆ ಫುಲ್ ಗಲೀಜಾಗಿದೆ, ಹಾಗೆ ವಾಶ್ ಮಾಡಿಸೋದಾ ಬೇಡವಾ ಅಂತೇಳಿ ಯೋಚನೆ ಮಾಡ್ತಿದ್ದೇನೆ. ಮನೆಗೆ ಹೋದರೆ ಮನೇಲಿ ನೀರು ಸಹ ತೊಳಿಲಿಕ್ಕೆ, ಹಾಗೆ ಎಲ್ಲ ಒಂದು ವಾಶ್ ಮಾಡಿಸಿ ಹೋಗೋದು ಒಳ್ಳೇದಾ ಅಂತೇಳಿ ನೋಡ್ತಾ ಇದ್ದೇನೆ. ನೋಡಬೇಕಾದ್ರೆ ವಾಶ್ ಮಾಡಿಸ್ಲಿಕ್ಕೆ ಹೋಗಬೇಕು. ಹಾಗೆಲ್ಲ ವಿಷಯ ಇವತ್ತಿದು. ನಾನು ನಿನ್ನೆ ಮಂಗಳೂರಿಗೆ ಹೋಗಿದ್ದೆ ಗೈಸ್. ನಿನ್ನೆದು ಬ್ಲಾಗ್ ಮಾಡಿದ್ದೆ, ಬಟ್ ಯಾವುದು ಅಪ್ಲೋಡ್ ಮಾಡಿ ನಾನೀಗೊಂದು 2 ದಿನ ಆಯಿತು ಬ್ಲಾಗ್ ಯಾವುದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದೆ. ಯಾಕೆಂದರೆ ರೆಕಾರ್ಡ್ ಮಾಡಿದ್ದೆ ಎಲ್ಲ ಸಣ್ಣ ಸಣ್ಣ ಬ್ಲಾಗ್, ಅದು ಎಂತ ಅಪ್ಲೋಡ್ ಮಾಡೋದು, ಅದಕ್ಕೆ ಯಾವುದು ಅಪ್ಲೋಡ್ ಮಾಡಲಿಕ್ಕೆ ಹೋಗಲಿಲ್ಲ. ಈ ಬ್ಲಾಗ್ ಖಂಡಿತ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ತೀರಿ ಯೂಟ್ಯೂಬಲ್ಲಿ. ಹಾಗೆ ಅಲ್ಲಿ ಒಂದು ಸರ್ವಿಸ್ ಸೆಂಟ್ರಿಗೆ ಹೋಗಿದ್ದೆ, ಅಲ್ಲಿ ನೋಡುವಾಗ ಬೇರೆ ಕಾರ್ ವಾಶ್ ಮಾಡ್ತಿದ್ರು. ಹಾಗೆ ಇದಾದ ನಂತರ ನಿಮ್ಮದು ಮಾಡ್ತೇವೆ ಅಂತ ಹೇಳಿದ್ರು. ಹಾಗೆ ಅದೇ ಗ್ಯಾಪಲ್ಲಿ ಒಂದು ಊಟ ಮಾಡುವ ಅಂತೇಳಿ ಬಂದೆ. ಊಟ ಎಲ್ಲ ಆಯಿತು, ಮನೆಗೆ ಹೋಗುವ. ಅವ್ರು ಕಾಲ್ ಮಾಡ್ತೇನೆ ಅಂತ ಹೇಳಿದ್ರು ಆ ಕಾರ್ ಆದ ಕೂಡಲೇ. ಇನ್ನು ಕಾಲ್ ಬರಲಿಲ್ಲ. ಅಲ್ಲಿ ಹೋಗಿ ವೆಯ್ಟ್ ಮಾಡುವ, ಇನ್ನು ಬನ್ನಿ ಹೋಗುವ. ಕಾರ್ ವಾಶ್ ಆಗ್ತಾ ಇದೆ. ಕಾರ್ ವಾಶ್ ಎಲ್ಲ ಮುಗೀತು. ಕಾರಿಗೆ ಫುಲ್ ಹೊಳಿತಾ ಉಂಟು, ಫುಲ್ ಕ್ಲೀನಾಗಿ. ಸಾಧಾರಣ ತಿಂಗಳ ಮೇಲೆ ಆಯಿತು ನಾನು ಗಾಡಿ ತೊಳಿಸೋದೆ. ಹಾಗೆ ಫುಲ್ ಕ್ಲೀನ್ ಆಯಿತು. ಈಗ ಹೋಗ್ತಾ ಇದ್ದೇನೆ. ಈಗ ಅಪ್ಪಲ್ಲಿ ಸುಳ್ಳೆ ಪೇಟೆಯಲ್ಲಿ ಸಿಗ್ತಾನೆ ಅಂತ ಹೇಳಿದ್ರು. ಬನ್ನಿ ಹೋಗುವ. ಈಗ ನೋಡಿ ಫುಲ್ ಕ್ಲೀನ್ ಆಯಿತು. ಹೊರಗಿಂದ ಮತ್ತೆ ತೋರಿಸ್ತೇನೆ. ಈಗ ದೊಡ್ಡ ಎಂತನಿಲ್ಲ, ಇದ್ದ ಧೂಳೆಲ್ಲ ಹೋಯ್ತು ಅಂತೇಳಿ ಅಷ್ಟೇ. ಬನ್ನಿ ಹೋಗುವ ಗೈಸ್. ಈಗ ಮನೆಗೆ ಬಂದು ರೀಚ್ ಆದೆ. ಅಮ್ಮ ಸಿಕ್ಕಿದ್ರು, ಹಾಗೆ ಅಮ್ಮನ ಸೋಟಿ ಕರ್ಕೊಂಡು ಬಂದೆ. ಕಾರ್ ನೋಡ್ಲಿಕ್ಕೆ ಚಂದ, ಹೀಗೆ ಕ್ಲೀನ್ ಆಗಿರೋದು. ಧೂಳಾಗಿರೋದಂಥದ್ದು ಒಟ್ರಸಿ ಕಾಣ್ತಿತ್ತು, ಬಟ್ ಈ ನೀಟಾಗಿರೋದು ನೋಡ್ಲಿಕ್ಕೆ ಚಂದ. ಹಲೋ ಶ್ರಾವ್ಯನವರೇ, ನಿನ್ನದಿದೇ ಆಯಿತು, ಮುಖ ತೋರಿಸೋದಿಲ್ಲ. ಹೇ ಪ್ರಭು, ದೂರ ಎಂತಕ್ಕೆ ತಿರುಗುದೇ ಆಯಿತು. ಇರ್ತದ? ಎಸ್ ಗೈಸ್, ಹೋಗುವಲ್ಲ? ಹಾಂ ಹೋಗುವಲ್ಲ. ಹೌದಾ? ಎಷ್ಟು? 1.3 ಮಿಲಿಯನ್. ಹೊಸ ವಿಡಿಯೋ. ಎಸ್ ಗೈಸ್, ನಾವೀಗ ತೆಪ್ಪ ನೋಡ್ಲಿಕ್ಕೆ ಪಿಂಡಿ ಸಾರಿ ಸ್ಕೂಟ್ರಲ್ಲಿ ಹೋಗುವಲ್ಲ, ಬೈಕಲ್ಲಿ ಕೀಲ್ಲ ಇಲ್ಲ ಇದೀಗ ಆಗ್ಲಿಲ್ಲ, ಈಗ ಸಿಕ್ಕಿದಷ್ಟೇ. ನಿನ್ನೆ ಮಂಗಳೂರಿಂದ ಹೋಗಿ ತಂದದು. ಎಷ್ಟಾಯ್ತು ಟೋಟಲ್ 5,500 ಸಮಥಿಂಗ್. ಅವರೊಟ್ಟಿಗೆ ನಾನು ಹೇಳಿದ್ದೆ ಇದು ತರ್ಸಿ ಅಂತೇಳಿ, ತರಿಸಿ ಕಾಲ್ ಮಾಡಿದ್ರು, ಸೀದೋಗಿ ತಂದೆ. ಗೈಸ್, ನಾವೀಗ ಸುಳ್ಳೆ ಹೊರಟಿದ್ದೇವೆ. ಮಾತ್ರ ಪೊಲೀಸ್ ಸಿಕ್ಕಿದ್ರೆ ಕಷ್ಟ, ಹೋಗಿ ಚೆಕಪ್ ಇಲ್ಲ. ಹೌದಾ? ಬನ್ನಿ ಹೋಗುವ. ಹೆಲ್ಮೆಟ್ ಉಂಟಲ್ಲ ನಿಂದು? ಗೈಸ್, ನಾವೀಗ ಹೊರಟಿದ್ದೇವೆ. ನಾನು ನಿಮಗೆ ಡೈರೆಕ್ಟ್ ಪಿಂಡಿ ಹತ್ರ ಹೋಗಿ ಸಿಗ್ತೇವೆ ಅಲ್ಲ? ಹೌದು, ಲೇಟ್ ಆಗ್ತದೆ, ಅಲ್ಲಿ ಎಷ್ಟೊತ್ತಿಗೆ ಕ್ಲೋಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾನು ನಿಮಗೆ ಡೈರೆಕ್ಟ್ ಹೋಗಿ ಸಿಗ್ತೇನೆ ಗೈಸ್. ಬಾಯ್ ಗೈಸ್, ನಾವೀಗ ಲೊಕೇಶನ್ ರೀಚ್ ಆಗಿದ್ದೇವೆ, ಹೋಗ್ತಾ ಇದ್ದೇವೆ. ಇರ್ಬೋದಲ್ಲ ತೆಪ್ಪ? ಈಗ ಮೈಕ್ ಕನೆಕ್ಟ್ ಮಾಡಿದ್ದೇವೆ, ನಿಮಗೆ ವಾಯ್ಸ್ ಡಿಫರೆನ್ಸ್ ಕೇಳ್ತಿರ್ಬೋದು. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ದೇವೆ. ಹೌದು, ಬ್ಲಾಗಿಗೋಸ್ಕರ. ಹೀಗೆಲ್ಲ ಮಾಡುವಾಗ ನಿಮ್ಮದು ಸಪೋರ್ಟ್ ಎಲ್ಲ ಬೇಕು ಗೈಸ್. ಆಕ್ಚುಲಿ ನಾವು ಇದು BTS ತೋರ್ತೇನೆ ಆದಷ್ಟು, ನಂತರ ನಮ್ದು ಮೇನ್ ನಾವು ರೀಲ್ಸಿಗೆ ಹಾಕ್ತೇವೆ. ಇದೀಗ ಸೆಕೆಂಡ್ ಟೈಮ್ ನಾವು ಬರ್ತಿರೋದು. ಈಗ ಯಾರು ಅಲ್ಲ, ನಾವೀಗ ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿರೋದು ಒಂದು ವಿಡಿಯೋಗೋಸ್ಕರ. ಆಕ್ಚುಲಿ ನಮ್ದು ಕಾಸರಗೋಡು ಬ್ಲಾಗ್ ಯಾರೆಲ್ಲ ನೋಡಿರ್ತೀರಿ ಅವರಿಗೆ ಗೊತ್ತಿರ್ತದೆ. ನಾವು ಒಂದ್ಸಲ ಬಂದಿದ್ವಿ ಇಲ್ಲಿಗೆ, ಆವಾಗ ಇರ್ಲಿಲ್ಲ ಪದವರು. ಒಮ್ಮೆ ಕಟ್ ಮಾಡು, ಜಸ್ಟ್ ಒಮ್ಮೆ. ಅಣ್ಣ ಬಂದ್ರು, ಹೋಗುವಲ್ಲ?
ಎಸ್ ಕ್ಯಾಶ್ ಉಂಟಾ? ಕ್ಯಾಶ್ ನೋಡುವ. ಇಲ್ಲಾಂದ್ರೆ ಮತ್ತೆ ಹಾ. ಎಸ್ ಗೈಸ್ ಬನ್ನಿ, ನೋಡಿ. ಇದುವೇ ಪಿಂಡಿ. ಇದೇ ಕಿಂಡಿ, ಕಿಂಡಿ ಅಲ್ಲ ಪಿಂಡಿ. ಸಾರಿ ಪಿಂಡಿ. ಅದೇ ಕನ್ಫ್ಯೂಸ್ ಆಗುದಾ? ಹಾ ಎಸ್. ಇದೇ ನೋಡಿ ಪಿಂಡಿ, ನಮ್ಮ ಸುಳ್ಯದ ಪಿಂಡಿ. ಇಲ್ಲಿ ನೋಡಿ ಸೇತುವೆ. ಮೇಲೆ ಯಾವತ್ತಲ್ಲಿ ಸೇತುವೆ ಆಗುವ ಕಾರಣ ಇಲ್ಲಿ ಪಿಂಡಿ. ಯಾರಪ್ಪ ಇದು? ಹ? ಹಾಗೆ ಸೇತುವೆ ರಿಪೇರಿ ಆಗ್ತಿತ್ತು. ಹೌದು, ಆದ ಕಾರಣ ಪಿಂಡಿ. ಅವರು ಇಲ್ಲಿ ಪಿಂಡಿ ತಂದದು ಸುಳ್ಯಕ್ಕೆ. ಎಸ್ ಬನ್ನಿ ಹೋಗುವ. ಎಸ್ ಬನ್ನಿ ಹೋಗುವ. ಇದಕ್ಕೆ ಎಷ್ಟು ದಿನ ಆಯ್ತು ಈಗ? ಇದಕ್ಕೆ 2-3 ತಿಂಗಳಾಯ್ತು. ಹೌದಾ? ಮುಂದೆ ಇದಕ್ಕಿಂತ ಮುಂಚೆ ಮಾಡ್ತಿದ್ರ? ಮುಜಕನ ಮೊದಲು ಇತ್ತು, ಹಾ. ನಾವೇ ಹೋಗ್ತಿದ್ವಿ ಈ ಕಡೆ ಎಲ್ಲ. ಯಾರು ಹೀಗೆ ಪಬ್ಲಿಕ್ಕಿಗೆ ಇರ್ಲಿಲ್ಲ. ಈಗ ಇದೊಂದು ಸೇತುವೆ ಒಂದು ರಿಪೇರಿ ಕೆಲಸ ಬಂದಿದ್ದಂಗೆ ಇದೀಗ ಒಂದು ಸ್ವಲ್ಪ ಫೇಮಸ್ ಆಯ್ತು. ಹೌದು, ಈಗ ಇದೇ ಮೇನ್ ಟ್ರೆಂಡಿಂಗ್ ಅಲ್ಲಿ ಉಂಟಲ್ಲ. ಹೌದು, ಜನ ಬರ್ತಾರೆ ಈಗ ಸಾಯಂಕಾಲ ಎಲ್ಲ ಸಾಧಾರಣ. ಬರ್ತಾರೆ ಸಾಧಾರಣ. ಹೌದಾ? ಸಂಡೆ ಎಲ್ಲ ಇರ್ತಾರೆ. ಸಂಡೇ ಎಷ್ಟೊತ್ತು ಇರ್ತೀರಿ? ಸಂಡೆ ಬೆಳಿಗ್ಗೆ 10 ಗಂಟೆ ನಂತರ ಇರ್ತೇನೆ. ಸಂಡೆ ಇರ್ತೀರಲ್ಲ? ನಾರ್ಮಲ್ ಡೇಸ್ ಅಲ್ಲಿ ನಾರ್ಮಲ್ ಡೇಸ್ ಈಗ ಒಂದು 5:15 ನಂತರ. ಹೌದಾ? 5:15 ಡೈಲಿ ಇರ್ತೀರಲ್ಲ? ಡೈಲಿ ಇರ್ತೇನೆ. ಎಸ್. ನೀವು ಇಲ್ಲಿ ಸುಳ್ಯ ಸೈಡ್ ಈ ಪಿಂಡಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಇಲ್ಲಿಗೆ ಬಂದ್ರೆ ಆಯ್ತು ಗೈಸ್. ನಿಮಗೆ ಲೊಕೇಶನ್ ಬೇಕಾದ್ರೆ ನಾನು ಲೊಕೇಶನ್ ಸಹ ಹಾಕಿರ್ತೇನೆ ಇಲ್ಲಿ ಅಂತೇಳಿ. ಎಸ್ ನೋಡಿ, ಇದು ಗುಂಡಿ ತುಂಬ ಉಂಟಾ? ಹೌದಾ? ಎಸ್ ಎಸ್ ಗೈಸ್, ನಾವೀಗ ಒಂದು ರೌಂಡ್ ಹೋಗಿ ಬಂದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಸೂಪರ್ ಅಲ್ಲ? ಎಸ್, ಇಲ್ಲಿ ನೋಡಿ ಒಂದು ಕೂತ್ಕೊಡ್ಲಿಕ್ಕೆ ಚಂದ ಮಾಡಿದ್ದಾರೆ ಬಿದಿರಿನ ಇದರಲ್ಲಿ. ಎಸ್, ಅಲ್ಲಿ ನೋಡಿ. ನೀವು ಯಾರಾದ್ರು ಸುಳ್ಯದಲ್ಲಿ ಇದ್ರೆ ಇಲ್ಲ ನೆಕ್ಸ್ಟ್ ಸುಳ್ಯಕ್ಕೆ ಬರೋರು ಇಲ್ಲಿ ಒಂದ್ಸಲ ಬಂದು ಟ್ರೈ ಮಾಡಿ ಗೈಸ್. ಇದು ನಮ್ಮ ಸುಳ್ಯದ ಮಾರುತಿ ಸುಜುಕಿ ಶೋರೂಮ್ ಹತ್ರ ಫೈರ್ ಸ್ಟೇಷನ್ ಇದೆ. ಅಲ್ಲಿ ನಮ್ಮ ರೋಟ್ರಿ ಆ್ಯಂಡ್ ಇನ್ಫೋಸಿಸ್ ಅವರದ್ದು ಬ್ರಿಡ್ಜ್ ಇದೆ, ಆ ಶಿಲ್ಪ ತೂಗುಸೈತೆ. ಆಯಾ ಶಿಲ್ಪ. ಎಸ್ ಎಸ್, ಅಲ್ಲೇ ಅದರ ಕೆಳಗೇನೆ ಇರೋದು. ಎಸ್ ಎಸ್ ಗೈಸ್, ನಮ್ಮ ಇನ್ಸ್ಟಕ್ಕೆ ಬೇಕಾದ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗ್ದಾಯಿತು. ಒಂದು ಸಾಧಾರಣ ಒಂದು 50 ತೆಕ್ಕೊಂಡಿದ್ದಾನ ಅಂತ ನಾನು ಅಲ್ಲ. ಎಸ್, ಅದು ಹೇಗೆ ಅಂತ ಹೇಳಿದ್ರೆ ಒಂದು ಇನ್ಸ್ಟಾಕ್ ಅಂತ ಹೇಳಿ ಪರ್ಫೆಕ್ಟ್ ಆಗಿ ಮಾಡುವಾಗ ಸ್ವಲ್ಪ ಚಂದವಾಗಿ ಎಲ್ಲ ಒಳ್ಳೆ ತುಂಬಾ ಹೋಗ್ತದೆ. ಆದ್ರೆ ಇದು ಕ್ಯಾಶುಯಲ್ ಆಗಿ ಮಾತಾಡ್ಕೊಂಡು ಹೋಗ್ತಾವಲ್ಲ. ನಂಗೆ ಎಂತ ಗೊತ್ತಿಲ್ಲ ಗೈಸ್, ಈಗ ಯೂಟ್ಯೂಬ್ ಸ್ವಲ್ಪ ಅಭ್ಯಾಸ ಆಗಿ ಹೋಗಿದೆ. ಯೂಟ್ಯೂಬ್ಗೆ ಡೈರೆಕ್ಟ್ ಆಗಿ ಮಾತಾಡ್ಬೋದು, ಬಟ್ ಈ ಇನ್ಸ್ಟಾಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ ಮಾತಾಡುವಾಗ. ಅಂದ್ರೆ ಆ ಪಾಟಿಗೆ ಏನು ಮಾತು ಬೇಕು ಅದನ್ನೊಂದು ಬರೋದಿಲ್ಲ. ಯಾಕಂದ್ರೆ ಅದು ಯೂಟ್ಯೂಬಿಗೆ ನಾವು ಒಂದು 1 ಮಿನಿಟ್ 1.5 ಮಿನಿಟ್ಸ್ ಅಲ್ಲಿ ಕವರ್ ಮಾಡಬೇಕು. ಹೌದು. ಎಸ್, ನಾನಿದು ಪಿಂಡಿದ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತೇನೆ ಯೂಟ್ಯೂಬಲ್ಲಿ. ಹೇಗುಂಟು ಅಂತೇಳಿ ನೋಡ್ಕೊಂಡು ಬನ್ನಿ. ಎಸ್, ಹೋಗುವಲ್ಲ? ಒಂದು ಕ್ಲಿಪ್ಪಿಂಗ್. ನಂದು ಮೊಬೈಲ್ ಸಹ ಚಾರ್ಜ್. ನಾವು ಮೇಲೊಂದ್ಸಲ ಹೋಗಿ ಕ್ಲಿಪ್ಪಿಂಗ್ ತೆಗಿಯೋಣ ಒಂದು ವಿಡಿಯೋ. ಎಸ್ ಬನ್ನಿ, ಈಗ ಸೇತುವೆ ಮೇಲೆ ಹೋಗುವ ಗೈಸ್. ಎಸ್, ನಾವೀಗ ತೂಗು ಸೇತುವೆದ ಮೇಲೆ ಬಂದಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಒಂದು ಪಿಂಡಿ ಕಾಣ್ತಿದೆಯಲ್ಲ, ಅದು ಹಳೆ ಪಿಂಡಿ. ಮತ್ತು ನಾವೀಗ ಹೋದ್ವಲ್ಲ, ಅದು ಹೊಸ ಪಿಂಡಿ. ಎಸ್, ನಾವೀಗ ಆ್ಯಕ್ಚುಲಿ ಮೈಕ್ ರಿವ್ಯೂ ಮಾಡಿ ಮಾತಾಡ್ತಿದ್ದೀವಿ. ಎಸ್, ಸೂಪರ್ ಉಂಟಲ್ಲ ಮಾತ್ರ ವ್ಯೂ. ಆ್ಯಕ್ಚುಲಿ ನಾವು ಮೊನ್ನೆ ತೋರಿಸಿದ್ದೇವೆ ಈ ವಿಡಿಯೋ. ಆದ್ರೆ ಪಿಂಡಿ ಇತ್ತು, ಜನ ಓನರ್ ಮಾತ್ರ ನಮಗೆ ಸನ್ಸೆಟ್ ಒಂದು ಮಿಸ್ ಆಯಿತು ಅಲ್ಲ. ಈ ಉಲ್ಟ ಹಿಡಿ ಮತ್ತೆ ಸಕ್ಕತ್ತಾಗಿ ವಿಡಿಯೋ ಇರ್ತದೆ. ಯಾವುದು ಹೀಗೆವಾ? ವೈಡಲ್ಲಿಯಾ? ವೈಡಲ್ಲಿ ಬೇಕಾದ್ರೆ ಕ್ಲಿಪ್ಪಿಂಗ್ಸ್. ನಾವೀಗ ಫುಡ್ ಮಾಡಲಿಕ್ಕೆ ಮೆಟ್ರೋ ಪ್ಯಾಲೇಸಿಗೆ ಬಂದಿದ್ದೀವಿ. ಮೆಟ್ರೋ ಪ್ಯಾಲೇಸ್ ಅಲ್ಲ? ಮೆಟ್ರೋ ಅಷ್ಟೇ. ಆಚೆದು ಮೆಟ್ರೋ ಪ್ಯಾಲೇಸ್. ಎಸ್, ಇದು ತಿಂದು ನಾವು ಸೀದಾ ನಿಮಗೆ ಮನೆಗೆ ಹೋಗಿ ಸಿಗ್ತೇನೆ ಗೈಸ್. ಯಾಕೆಂದರೆ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಎಂಡಲ್ಲಿ ಉಂಟು. ಎಸ್, ಬಾಯ್ ಗೈಸ್. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಾನಾಗ ಸೀದಾ ಮನೆಗೆ ಬಂದು ಮೊಬೈಲ್ ಚಾರ್ಜಿಗೆ ಹಾಕಿ ಹೀಗೆಲ್ಲ ಊಟ ಮಾಡಿ ಮೆಲ್ಲ ಮಲಗಲಿಕ್ಕೆ ಹೊರಟದು. ಎಸ್, ಅದು ನಂದು ಮೊಬೈಲ್ ಸ್ವಲ್ಪ ಚಾರ್ಜ್ ಕಡಿಮೆ ಇತ್ತು, ಅದಕ್ಕೆ ನಾನು ಬ್ಲಾಗಿಂದ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಅಂದರೆ ಫುಲ್ ಡೆಡ್ ಆಗಲಿಕ್ಕೆ ಆಗಿತ್ತು ಮೊಬೈಲ್, ಅದಕ್ಕೆ. ಎಸ್, ನಾಳೆ ಮತ್ತು ನಾಡಿದ್ದು ಬ್ಲಾಗ್ ಸ್ವಲ್ಪ ಫನ್ನಿ ಆಗಿರ್ತದೆ ಗೈಸ್. ಅಂದರೆ ನಾವು ಕಸಿನ್ಸ್ ಎಲ್ಲ ಮೀಟ್ ಆಗ್ತಿದ್ದೀವಿ. ಎಸ್, ಅದರದ್ದು ನಿಮಗೆ ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತೇಳಿ. ಎಸ್, ಹಾಗಿದ್ದರೆ ಇನ್ನು ನಾಳಿದ್ದು ವಿಡಿಯೋದಲ್ಲಿ ಸಿಗುವ ಗೈಸ್. ಟೇಕ್ ಕೇರ್, ಲವ್ ಯು, ಬಾಯ್.